ಅವ್ರು ಕೋರ್ಟ್ ಮುಂದೆನೆ ಹೋಗಿದ್ದಾರೆ ಅವ್ರ ಹೇಳಿಕೆಗಳಿಗೋಸ್ಕರ ಮಾತಾಡು. ಅವರ ಒಂದು ಕೀಳಮಟ್ಟದ ಹೇಳಿಕೆಗೋಸ್ಕರ ಕೋರ್ಟ್ಗೂ ಹೋಗಿದ್ದಾರೆ. ಕೋರ್ಟ್ ಮುಂದೆ ಹೋಗ್ಬೇಕಾಯ್ತು. ಸುಮ್ಮನೆ ಅವ್ರ ಬಾಯಿ ಚಪ್ಪಲಕ್ಕೋಸ್ಕರ ಏನೇನೋ ಹೇಳ್ತಾರೆ. ಯಾರ ಮೇಲೆ ಯಾವ ರೀತಿ ಮಾತಾಡ್ಬೇಕು ಗೊತ್ತಿಲ್ಲ ಅವ್ರಿಗೆ. ಎಲ್ಲಿ ಏನ್ ಮಾತಾಡ್ಬೇಕು ಅದು ಕೂಡ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕು. ತಾವೆಲ್ಲ ಹಿರಿಯರಿದ್ದೀರಾ, ದೊಡ್ಡವರಿದ್ದೀರಾ, ಸರಿಯಾಗಿ ಮಾತಾಡಿ. ಸ್ಕ್ವಾಶ್ ಆಗಿದೆ. ರಾಹುಲ್ ಗಾಂಧಿ ಹಾಕಿದ್ದು ಸ್ಕ್ವಾಶ್ ಆಗಿದೆ. ಅವ್ರು ಏನವ್ರು ಪಾಪ ಕೋರ್ಟ್ ಕೆಳರೆಲ್ಲ ಗೊತ್ತಿಲ್ಲ. ಸಬ್ಜೆಕ್ಟ್ ನೀವು ನಾವು ದಿನೇಶ್ ಗುಂಡೂರಾವ್ ಅವರು ಅದನ್ನ ಮತ್ತೆ ಅದನ್ನ ರಿಪೀಟ್ ಮಾಡ್ತೀರಿ, ಅವ್ರು ಮತ್ತೆ ಹೇಳ್ತಾರೆ. ನೀವು ಅದನ್ನ ಬಿಟ್ಟು ಬಿಡ್ರಿ ಹೋಗ್ಲಿ. ಈಗ ಸಬ್ಜೆಕ್ಟ್ ನಾನ್ ಬಿಡಕ್ತಾ ಇದ್ದೀನಿ, ಅವ್ರು ಬಿಡ್ತಾ ಇಲ್ಲ ಸರ್. ಅವ್ರಿಗೆ ಹೇಳಿ, ನಿಮ್ ವಿಷಯಕ್ಕೆ ಬದಲು ಅವ್ರಿಗೆ ಹೇಳಿ ಸರ್. ತಪ್ಪು ಮಾಹಿತಿ ಕೊಡ್ಬೇಡ್ರಿ. ಎಲ್ಲರಿಗೂ ಕೇಳ್ತಾ ಇರೋ ತಪ್ಪು ಮಾಹಿತಿ ಕೊಡ್ಬೇಡ್ರಿ. ಮಾತಾಡ್ಲಿ, ಅವ್ರು ತಪ್ಪು ಮಾಹಿತಿ ಯಾಕೆ ಕೊಡ್ಬಾರ್ದು? ಕುತ್ಕೊಳ್ರಿ. 1995ನೇ ಇಸ್ವಿಯಲ್ಲಿ, ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತ ಹೇಳಿದ್ರೆ, ಈ ಬದಲಾವಣೆ ಮಾಡಿರೋದ್ರಿಂದಾನೇ ಇವತ್ತು ರೈತರು ಸಾವಿನೋವಿನ ಮಧ್ಯೆ ಎಣಗ್ತಾ ಇರೋದು. ಈ ಆಕ್ಟ್ಗಳ ಬದಲಾವಣೆ ಏನಾಯ್ತು, ಅದರಿಂದಾನೇ ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇರೋದು, ಮಠ ಮಂದಿರಗಳಿಗೆ ಅನ್ಯಾಯ ಆಗ್ತಾ ಇರೋದು. ಯಾಕೆ ಮಠ ಮಂದಿರಕ್ಕೆ ತಗೊಂಡು ಅವ್ರಿಗೆ ಹೇಳಕ್ ಬಿಡ್ರಿ. ಮಠ ಮಂದಿರ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ರಿ, ಅವ್ರಿಗೆ ಹೇಳಕ್ ಬಿಡ್ರಿ. ಅವ್ರಿಗೆ ಅವ್ರ ಪಕ್ಷದ ಚೀಫ್ ಹೇಳ್ರಿ. ಅವ್ರ ಪಕ್ಷದ ಚೀಫ್ ಹೇಳ್ರಿ. ಸನ್ಮಾನ್ಯ ಅವ್ರ ಅಧ್ಯಕ್ಷ, ಬಳೆ ಬಂದಾಗ ಅವ್ರು ಮಾತಾಡ್ಲಿ. ತಪ್ಪಾಯ್ತಿ ಕೊಟ್ಟಿದ್ದವ್ರು ಕೇಳುದಿಲ್ಲ ಸರ್. ನಾವು ತಪ್ಪಾಯ್ತಿ ಕೊಟ್ಟಿದ್ರೆ ಕೇಳುದಿಲ್ಲ. ಅವ್ರು ಮಾತಾಡುವಾಗ ಮಠಕ್ಕೆ ಸಂಬಂಧಪಟ್ಟಂಗೆ ನೋಟಿಸ್ ಕೊಟ್ಟಿದ್ದಾರೆ. ಮಠಕ್ಕೆ ಸಂಬಂಧಪಟ್ಟ ನೋಟಿಸ್ ಕೊಟ್ಟಿದ್ದಾರೆ. ದಾಖಲೆ ತೋರಿಸಿ. ನಾನು ದಾಖಲೆಗಳು ಕೊಡ್ತೀನಿ. ದಾಖಲೆ ಕೇಳ್ತಾ ಇದ್ರು ಅಷ್ಟು ದಾಖಲೆ ಕೊಡ್ತೀನಿ. ಈಗಲೇ ಕೊಡ್ತೀನಿ. ನಾನು ಇಲ್ಲೇ ತಂದಿದ್ದೀನಿ ದಾಖಲೆಗಳೆಲ್ಲ ಕೊಡ್ತೀನಿ. ಆ ದಾಖಲೆಗಳು ಬೋಗಸ್ ಆದ್ರೆ ನನ್ನ ಮೇಲೆ ಏನ್ ಬೇಕೋ ಕೇಸ್ ಹಾಕಿ ಇಲ್ಲ ಅಲ್ಲಿ ನಿಲ್ಸಿ. ನನ್ನ ಮೇಲೆ ಏನು ಏನೋ ಮಾತಾಡ್ರಿ. ಇಲ್ಲಿ ಕಟ್ಕಟೆಯಲ್ಲಿ ನಿಲ್ಸಿ. ನಂದೇನು ಇಲ್ಲ, ದಾಖಲೆ ತಂದಿದ್ದೀನಿ, ಎಲ್ಲ ಇದೆ, ಇಲ್ಲಿ ಕೊಡ್ತೀನಿ. ಸಾವಧಾನ ಇರಬೇಕು. ನಾನು ಯಾಕೆ ಈ ಬದಲಾವಣೆ ಆಯ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾವ್ಯಾವ ಕಾನೂನನ್ನ ಮಾಡಿ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಾನು ಹೇಳಕ್ಕೆ ಆ ಕಾನೂನು ಹೇಳ್ಬೇಕಲ್ಲ. ಅದಕ್ಕೋಸ್ಕರ 1995ರಲ್ಲಿ ಸನ್ಮಾನ್ಯ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು ಆಗಿದ್ದಾಗ ಸಂದರ್ಭದಲ್ಲಿ ಅವರು ಒಂದು ಆಕ್ಟ್ ಅನ್ನ ತಂದ್ರು. ಮೊನ್ನೆ ಸ್ಟ್ರೈಕ್ ನೀವೆಲ್ಲ ಮಾಡಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ ಅನ್ನೋ ಸ್ಥಿತಿಗೆ